ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2 ಡಿಸೆಂಬರ್ ಸೆಕೆಂಡ್ ಶಿಫ್ಟಿನ RRB ಡಿ ಗ್ರೂಪ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನ್ನಲ್ಲಿ ನಾವು ಮಾಡ್ಕೊಳ್ಳೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಹಳೆಯ ಕ್ಲಾಸ್ಗಳನ್ನು ನೋಡಿಲ್ಲ ಅಲ್ವಾ, ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಾಗಿರಲಿ ಆ್ಯಂಡ್ ದೆನ್ ದ ಅನಾಲಿಸಿಸ್ ಕ್ಲಾಸ್ಗಳಾಗಿರಲಿ ಆ್ಯಂಡ್ ದೆನ್ ದ ಸಮ್ ಇಂಪಾರ್ಟೆಂಟ್ ಟಾಪಿಕ್ ವೈಸ್ 100 ಪ್ರಶ್ನೆಗಳ ಒಂದು ಕ್ಲಾಸ್ಗಳಾಗಿರಲಿ, ಸೊ ಆ ಎಲ್ಲ ಕ್ಲಾಸ್ಗಳನ್ನು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ನೀವು ನೋಡ್ಬೋದು. ಖಂಡಿತವಾಗಿಯೂ ಆ ಒಂದು ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಸರಿನಾ? ಹಾಗೆ ಇನ್ನೊಂದು ಸೂಚನೆ ಏನು ಅಂತಂದರೆ, ಮತ್ತೆ ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಓಕೆ, ಈ ವಿಡಿಯೋ ನಿಮ್ಗೆ ಏನಾದರೂ ಸ್ಪೀಡ್ ಅನ್ನಿಸ್ತಾ ಇತ್ತು ಅಂತಂದರೆ ಯೂಟ್ಯೂಬಲ್ಲಿ ಒಂದು ಫ್ಯೂಚರ್ ಇದೆ, ಓಕೆ, ಏನಂತ ಸ್ಪೀಡ್ ಅನ್ನೋ ಒಂದು ಫ್ಯೂಚರ್ ಕಂಡು ಬರುತ್ತೆ. ಅದು ನಾರ್ಮಲ್ ಆಗಿ ನಾನು ಮಾತಾಡೋದು ಸ್ಪೀಡು 1x ಅಲ್ಲಿ ಇರುತ್ತೆ. ಸರಿನಾ? ಸೊ ನಾನು ಏನಾದರೂ ಹೇಳೋದು ನಿಮಗೆ ಸ್ಪೀಡ್ ಅನ್ನಿಸ್ತಾ ಇದ್ರೆ 0.85x ಅಲ್ಲಿ ಅಥವಾ 0.9x ಅಲ್ಲಿ ಇಟ್ಕೊಂಡು ಕೇಳಿ. ಸರಿನಾ? ಸೊ ಅದು ನಿಮಗೆ ನಿಧಾನವಾಗಿ ಕೇಳಿಸುತ್ತೆ. ಇಫ್ ಏನಾದರೂ ನಾನು ಹೇಳೋದು ನಿಧಾನವಾಗಿ ಅನ್ನಿಸ್ತಾ ಇದ್ರೆ ಪ್ರಾಬ್ಲಮ್ ಇಲ್ಲ, ನೀವು 2x ಅಲ್ಲೂ ಬೇಕಾದರೂ ಸಹ ನೀವು ಇಟ್ಕೊಂಡು ಕೇಳಿ. ಸರಿನಾ? ಸೊ ಹಾಗಾದ್ರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದ್ರೆ 2025 ರಾಷ್ಟ್ರೀಯ ವೈದ್ಯರ ದಿನದ ವಿಷಯವೇನು ಅಂತ ಕೇಳಿದ್ದೇನೆ. ಸರಿನಾ? ರಾಷ್ಟ್ರೀಯ ವೈದ್ಯರ ದಿನ ನಾವು ಯಾವಾಗ ಆಚರಣೆ ಮಾಡ್ತೀವಿ? ಸರಿನಾ? ಯಾವಾಗ ಆಚರಣೆ ಮಾಡ್ತೀವಿ ಹೇಳ್ಬೋದಾ? ಜುಲೈ 1ನೇ ತಾರೀಕು ನಾವು ವೈದ್ಯರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾಕೆ? ಈ BC ರಾಯ್ ಅವರು ಹುಟ್ಟಿದ ದಿನದ ಅಂಗವಾಗಿ ಈ ಒಂದು ದಿನವನ್ನು ನಾವು ಈ ವೈದ್ಯರ ದಿನ ಅಂತ ಆಚರಣೆ ಮಾಡ್ತಾ ಇದೀವಿ. ಅದು ಸಹ ನಿಮಗೆ ಗೊತ್ತಿರಲಿ. ಸರಿನಾ? ಸೊ ಯಾರ ಒಂದು ಹುಟ್ಟಿದ ಪ್ರಯುಕ್ತವಾಗಿ ನಾವು ವೈದ್ಯರ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಕೇಳ್ಬೋದು. ಅವಾಗ ನಾವು ಹೇಳಬೇಕಾಗುತ್ತೆ BC ರಾಯ್ ಅಂತ. ಸೊ BC ರಾಯ್ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ನೀಡ್ತಾನೆ ಅಂತ ಕೇಳ್ತಾನೆ. ವೈದ್ಯಕೀಯ ಕ್ಷೇತ್ರದಲ್ಲಿ BC ರಾಯ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಓಕೆ, ಸೊ ಅದು ಸಹ ನಿಮಗೆ ಗೊತ್ತಿರಲಿ. ಸೊ ಈ ಒಂದು ಜುಲೈ 1ರ ಒಂದು ವೈದ್ಯರ ದಿನದ ಥೀಮ್ ಏನಾಗಿತ್ತು, ವಿಷಯವೇನಾಗಿತ್ತು? ಆಪ್ಷನ್ ಎ ಕೊಟ್ಟಿದ್ದಾನೆ, ಮುಖವಾಡದ ಹಿಂದೆ ಗುಣಪಡಿಸುವವರನ್ನು ಯಾರು ಗುಣಪಡಿಸುತ್ತಾರೆ? ಹೌದಾ? ಆ್ಯಂಡ್ ದೆನ್ ವೈದ್ಯರು ಎಲ್ಲರನ್ನು ನೋಡಿಕೊಳ್ಳುವುದು, ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ವೀರರು, ಆರೋಗ್ಯಕರ ಸಮಾಜ, ಬಲಿಷ್ಠ ವೈದ್ಯರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಆಪ್ಷನ್ ಎ, ಮುಖವಾಡದ ಹಿಂದೆ, ಮಾಸ್ಕ್ನ ಹಿಂದೆ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಯಾರು ಗುಣಪಡಿಸ್ತಾರೆ? ಸರಿನಾ? ಅವ್ರನ್ನ ಗುಣಪಡಿಸ್ತಾರೆ, ಅವರನ್ನು ಯಾರು ಗುಣಪಡಿಸ್ತಾರೆ ಅಂತ ಸೊ ಒಂದು ಇದೆ. ಸರಿನಾ? ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು, ಈ ಡಾಕ್ಟರ್ಗಳು ತಗೊಳ್ತಕ್ಕಂತಹ ಒಂದು ಓತ್ನ ಏನಂತ ಹೇಳ್ತಾರೆ ಅಂತ ಕೇಳ್ತಾನೆ. ಸರಿನಾ? ಹಿಪೋಕ್ರಟಿಕ್ ಓತ್ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಹಿಪೋಕ್ರಟಿಕ್ ಓತ್ ಏನಿದೆ ಅಲ್ವಾ, ಸೊ ಅದು ಯಾರು ತಗೊಳ್ತಾರೆ ಅಂದರೆ ಈ ಒಂದು ವೈದ್ಯರು ತಗೊಳ್ತಾರೆ. ಸೊ ಪ್ರತಿಯೊಂದು ಆಪರೇಷನ್ ಮಾಡೋಕ್ಕಿಂತ ಮುಂಚೆ ಆ್ಯಂಡ್ ದೆನ್ ಅವರು ಏನು ಎಂಟರ್ ಆಗ್ತಾರಲ್ವಾ ಹಾಸ್ಪಿಟಲ್ ಆಗಲಿ ಆ್ಯಂಡ್ ದೆನ್ ಅವರು ವರ್ಕಿಗೆ, ಸೊ ಒಂದು ಹಿಪೋಕ್ರಟಿಕ್ ಅಂತ ಒಂದು ಓತ್ ಹೇಳ್ತಾರೆ. ಸರಿನಾ? ಹಿಪೋಕ್ರಟಿಕ್ ಓತ್ ಅಂತ ಹೇಳ್ತಾರೆ. ಸೊ ಆ ಒಂದು ಪ್ರಮಾಣ ವಚನನ ಮಾಡ್ಕೊಳ್ತಾರೆ. ಇಂಡಿಯಾ ಇಸ್ ಮೈ ಬಿಲೋಡ್ ಕಂಟ್ರಿ. ಸೊ ಆ ರೀತಿ ನಾವು ಸ್ಕೂಲಲ್ಲಿ ಹೇಳ್ತಾ ಇದ್ವಿ ಅಲ್ವಾ, ಸೊ ಆ ರೀತಿ ಇವರು ಸಹ ಒಂದು ಹೇಳ್ತಾರೆ. ಅದ್ರ ಪ್ರಕಾರ ಏನಾದರೂ ಇದ್ದರೆ ಸರಿನಾ, ಸೊ ಯಾವುದೂ ಸಹ ಸ್ಕ್ಯಾಮ್ ಆಗಲ್ಲ, ಬಟ್ ಅದು ಜಸ್ಟ್ ಬೈಹಾಟ್ ಮಾಡಿಬಿಟ್ಟಿದ್ದಾರೆ ಸಾಕಷ್ಟು ಜನ. ಸರಿನಾ? ಸೊ ಇದನ್ನು ಸಹ ನೀವು ನೋಡ್ಕೊಳ್ಳಿ. ಸೊ ಏನಿದೆ ಇಲ್ಲಿ ಜುಲೈ 1 ಇದೆ ಅಲ್ವಾ, ಸೊ ಇದೇ ಒಂದು ಜುಲೈ 1ನ ನಾವು ಯಾವ ದಿನ ಆಚರಣೆ ಮಾಡ್ತೀವಿ? ಇದೇ ಜುಲೈ 1ನ ನಾವು ನಮ್ಮ ಕರ್ನಾಟಕದ ಪತ್ರಿಕಾ ದಿನ ಅಂತ ಸಹ ಆಚರಣೆ ಮಾಡ್ತೀವಿ. ಸರಿನಾ? ನಮ್ಮ ಫಸ್ಟ್ ಮಂಗಳೂರು ಸಮಾಚಾರ ಏನಿದೆ ಅಲ್ವಾ, ಇದೇ ಒಂದು ಜುಲೈ 1ನೇ ತಾರೀಕು 1843 ಅದು ಪ್ರಾರಂಭವಾಗಿದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಇದೇ ಒಂದು ಜುಲೈ 1ರ ನಾವು GST ದಿನ ಅಂತ ಸಹ ಆಚರಣೆ ಮಾಡ್ತೀವಿ. ಯಾವ ಒಂದು ದಿನ? GST ದಿನ. ಓಕೆ, ಯಾವುದು? ಜುಲೈ 1. ಜೂನ್ 1 ಹಾಲಿನ ದಿನ, ವಿಶ್ವ ಹಾಲಿನ ದಿನ. ಬಟ್ ಜುಲೈ 1 ಏನಿದೆ ಅಲ್ವಾ, ಅದನ್ನು GST ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಜೂನ್ನಲ್ಲಿ ದಕ್ಷಿಣ ಕೊರಿಯಾದ ಅಧ್ಯಕ್ಷರಾದವರು ಯಾರು ಅಂತ. ಸರಿನಾ? ಸೊ ಈ ಕ್ವಶನ್ ಸಹ ನಾನು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಾ ಹೇಳಿಲ್ವಾ? ನೀವೇ ಹೇಳಿ. ಓಕೆ, ಸೊ ಹೇಳಿದ್ದೀನಲ್ಲ, ಯಾರು? ಇದೇ ನಮ್ಮ ಲೀ ಜೆ ಮ್ಯೂಂಗ್ ಅಂತ ಹೇಳ್ತೀವಿ. ಯಾರು? ಲೀ ಜೆ ಮ್ಯೂಂಗ್ ಏನಿದಾರಲ್ವಾ, ಸೊ ಇವರು ದಕ್ಷಿಣ ಕೊರಿಯಾದಲ್ಲಿ ಒಂದು ಕ್ರೈಸಿಸ್ ಆದ ನಂತರ ನೆಕ್ಸ್ಟ್ ಆಗಿರ್ತಕ್ಕಂಥ ರಾಷ್ಟ್ರಪತಿಯೇ ಇವರು. ಯಾರು? ಲೀ ಜೆ ಮ್ಯೂಂಗ್ ಅಂತ ಹೇಳ್ತೀವಿ. ಸರಿನಾ? ಯಾರು? ಲೀ ಜೆ ಮ್ಯೂಂಗ್ ಅವರು. ಆ್ಯಂಡ್ ದೆನ್ ಸನಾಯ್ ತಕಾಚಿ ಅನ್ನೋರು ಯಾವ ದೇಶದ ರೀಸೆಂಟ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಕೇಳ್ತಾರೆ. ಸರ್ನ ಪ್ರೆಸಿಡೆಂಟ್ ಅಲ್ಲ, ಪ್ರೈಮ್ ಮಿನಿಸ್ಟರ್. ಯಾವ ದೇಶದವರಾಗಿದ್ದಾರೆ? ಯಾರು? ಸನಾಯ್ ತಕೈಚಿ ಅಂತ ಹೇಳ್ತೀವಿ. ಸರ್ನ ಯಾವ ದೇಶದ್ದು? ಜಪಾನ್ ದೇಶದ ನೂತನ ಪ್ರಧಾನಮಂತ್ರಿ ಯಾರು ಅಂತಂದರೆ ಇದೇ ಒಂದು ಸನಾಯ್ ತಕೈಚಿ ಅನ್ನೋರು. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2025 ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಕ್ರೀಡೆ ಮತ್ತು ಆಟಗಳಲ್ಲಿನ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅತ್ಯುತ್ತಮ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಸರ್ನಾ? ಯಾವುದ್ರಲ್ಲಿ? ಅಥ್ಲೆಟಿಕ್ಸ್ ಅಲ್ಲಿ ಅಂತ ಕೇಳಿದಾನೆ. ಜ್ಯೋತಿ ಅರಾಜಿ ಅವರು. ಹೌದು, ಜ್ಯೋತಿ ಅರಾಜಿ ಅವರು 100 ಮೀಟರ್ ಹರ್ಡಲ್ಸ್ ಅಲ್ಲಿ ಇವರೇ ಅಲ್ವಾ, ಸೊ ಇವರೇ ಫೇಮಸ್ ಇದ್ದಾರೆ. ಯಾರು? ಜ್ಯೋತಿ ಅರಾಜಿ. ಸೊ ಇವರಿಗೆ ಈ ಒಂದು ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ದೆನ್ ಈ ಒಂದು ನೀತು ಅವರಿಗೂ ಸಹ ನೀಡಲಾಗಿದೆ. ಆ್ಯಂಡ್ ದೆನ್ ಈ ಒಂದು ಸವಿತಾ ಅವರಿಗೂ ಸಹ ನೀಡಲಾಗಿದೆ. ಇವರಿಬ್ಬರಿಗೂ ಸಹ ಈ ಬಾಕ್ಸಿಂಗ್ ವಿಭಾಗದಲ್ಲಿ ನೀಡಲಾಗಿದೆ. ಯಾರಿಗೆ? ಈ ಒಂದು ನೀತು ಅವರಿಗೆ. ಆ್ಯಂಡ್ ದೆನ್ ಈ ಸವಿತಾ ಬುರಾ ಅಂತ ಬರ್ತಾರೆ. ಸರಿನಾ? ಸೊ ಆ ಇಬ್ಬರಿಗೂ ಸಹ ಈ ಒಂದು ಬಾಕ್ಸಿಂಗ್ ವಿಭಾಗದಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಟೋಟಲಿ ಎಷ್ಟು ಜನಕ್ಕೆ ನೀಡಲಾಗಿದೆ ಈ ವರ್ಷ ಅಂತಂದರೆ 32 ಜನರಿಗೆ ಅರ್ಜುನ ಅವಾರ್ಡನ್ನು ನೀಡಲಾಗಿದೆ ಅನ್ನೋದು ಸಹ ನಿಮಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಎಷ್ಟು ಜನರಿಗೆ ಕೀರ್ತಿ ಚಕ್ರ ನೀಡಲಾಯಿತು ಅಂತ ಕೇಳಿದಾನೆ. ಸರ್ನ ಕೀರ್ತಿ ಚಕ್ರವನ್ನು ಎಷ್ಟು ಜನರಿಗೆ ನೀಡಲಾಗಿದೆ? ಟೋಟಲಿ
6 ಜನರಿಗೆ ನೀಡಲಾಗಿದೆ. 4 ಜನರಿಗೆ ಮರಣೋತ್ತರವಾಗಿ ಪ್ಲಸ್ 2 ಈವಾಗಲೂ ಸಹ ಬದುಕಿದ್ದವರಿಗೆ. ಸೊ ಟೋಟಲಿ ಎಷ್ಟು ಜನರಿಗೆ ಅಂದರೆ 6 ಜನರಿಗೆ ಈ ಒಂದು ಕೀರ್ತಿ ಚಕ್ರವನ್ನು ನೀಡಲಾಗಿದೆ. ಓಕೆ, ಎಷ್ಟು ಅಂದರೆ 6 ಜನರಿಗೆ ಕೀರ್ತಿ ಚಕ್ರವನ್ನು ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ 6 ಅಂತ ಹೇಳ್ತೀವಿ. ಸರಿನಾ? ಸೊ ಹಾಗಾದರೆ ನಿಮಗೆ ಈ ಪ್ರಶ್ನೆ ಕೇಳಬಹುದು ಏನಂತ, ಮರಣೋತ್ತರವಾಗಿ ಕೀರ್ತಿ ಚಕ್ರವನ್ನು ಎಷ್ಟು ಜನರಿಗೆ ನೀಡಲಾಗಿದೆ ಅಂತ. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಜಸ್ಟ್ 4 ಜನಕ್ಕೆ ನೀಡಲಾಗಿದೆ ಅಂತ. ಓಕೆ, ಸೊ 4 ಜನಕ್ಕೆ ನೀಡಲಾಗಿದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಶೌರ್ಯ ಪ್ರಶಸ್ತಿ. ಓಕೆ, ಶೌರ್ಯ ಚಕ್ರ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಶೌರ್ಯ ಚಕ್ರ ಏನಿದೆ ಅಲ್ವಾ, ಸೊ ಇದು ಎಷ್ಟು ಜನರಿಗೆ ನೀಡಲಾಗಿದೆ ಅಂತ ಕೇಳ್ತೇನೆ. ಅವಾಗ ನಾವು ಹೇಳಬೇಕಾಗುತ್ತೆ 33 ಜನರಿಗೆ ಈ ಒಂದು ಶೌರ್ಯ ಚಕ್ರ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಅದರಲ್ಲಿ 7 ಜನರಿಗೆ ಮರಣೋತ್ತರವಾಗಿ ನೀಡಲಾಗಿದೆ. ಇದರಲ್ಲಿ 6 ಜನ ಕೀರ್ತಿ ಚಕ್ರ, ಅದರಲ್ಲಿ 4 ಜನಕ್ಕೆ ಮರಣೋತ್ತರವಾಗಿ. ಬಟ್ ಶೌರ್ಯ ಚಕ್ರ ಎಷ್ಟು ಜನರಿಗೆ ನೀಡಲಾಗಿದೆ ಅಂದರೆ 33 ಜನರಿಗೆ ಶೌರ್ಯ ಚಕ್ರ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ, ಶೌರ್ಯ ಚಕ್ರ ಪ್ರಶಸ್ತಿ ಯಾರಿಗೆ ಅಂತಂದರೆ 33 ಜನರಿಗೆ ನೀಡಲಾಗಿದೆ. ಅದರಲ್ಲಿ 7 ಜನ ಯಾರಿದ್ದಾರೆ ಅಂತಂದರೆ ಮರಣೋತ್ತರವಾಗಿ ನೀಡಲಾಗಿದೆ. ಓಕೆ, ಸೊ ಅವರು ದೇಹವನ್ನು ತ್ಯಾಗ ಮಾಡಿದ್ರೂ ಸಹ ಅವರ ಒಂದು ಸಾಹಸ ಏನಿದೆ ಅಲ್ವ ಅದು ಅಜರಾಮರಾಗಿ ಉಳಿಲಿ ಅಂತ ಈ ಒಂದು ಶೌರ್ಯ ಚಕ್ರವನ್ನು ಸಹ ಆ 7 ಜನರಿಗೆ ಕೊಟ್ಟಿದ್ದಾರೆ ಅನ್ನೋದು ಸಹ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಮ್ಯಾರಿಟೈಮ್ ವೆಸ್ಟ್ ಇಂಡೋರ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಶಾರ್ಟ್ ಪುಟ್ ರಾಷ್ಟ್ರೀಯ ದಾಖಲೆಯನ್ನು ಮುರಿದ ಭಾರತದ ಕ್ರೀಡಾಪಟು ಯಾರು ಅಂತ ಕೇಳಿದರೆ ಸರ್ನ ಯಾರು? ಆಪ್ಷನ್ ಎ ನವಜೀತ್ ಕೌರ್ ಧಿಲ್ಲೋನ್ ಅವರು, ಆಪ್ಷನ್ ಬಿ ಕಮಲ್ ಪ್ರೀತ್ ಕೌರ್ ಅವರು, ಆಪ್ಷನ್ ಸಿ ಮನಪ್ರೀತ್ ಕೌರ್ ಅವರು, ಆಪ್ಷನ್ ಡಿ ಕೃಷ್ಣ ಜಯಶಂಕರ್ ಅವರು ಅಂತ ಕೊಟ್ಟಿದ್ದಾರೆ. ಸರ್ನ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಕೃಷ್ಣ ಜಯಶಂಕರ್ ಅವರು ಅಂತ ಹೇಳ್ತೀವಿ. ಸರ್, ಈ ಒಂದು ಕೃಷ್ಣ ಜಯಶಂಕರ್ ಅವರು ಏನಿದಾರಲ್ವಾ, ಇವರು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಶಾರ್ಟ್ ಪುಟ್ ವಿಭಾಗದಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿರ್ತಕ್ಕಂಥ ಒಂದು ಕ್ರೀಡಾಪಟು ಆಗಿದ್ದಾರೆ. ಸರ್ನ ಸೊ ಅದು ಕೃಷ್ಣೆ ಒಟ್ಟಲ್ಲಿ ಸರಿನಾ ಅವರು ಆಗಿರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಹಾರ್ಟ್ ಲ್ಯಾಂಪ್ ಪುಸ್ತಕಕ್ಕಾಗಿ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರ್ನ ಸೊ ಇದಕ್ಕೆ ಏನಾದರೂ ನೀವು ಆನ್ಸರ್ ಮಾಡಲಿಲ್ವಾ? ಓಕೆ, ನೀವು ನಿಮ್ಮ ಒಂದು ಫೀಲ್ಡ್ CET ಅಲ್ವೇ ಅಲ್ಲ. ಓಕೆ, ಸೊ ಬೇರೆ ಯಾವುದಾದ್ರೂ ಒಂದು ನಿಮ್ಮ ಫೀಲ್ಡ್ ಏನಿದೆ ಅಲ್ವಾ, ನಿಮ್ಮ ಒಂದು ಲವ್ಲಿ ಫೀಲ್ಡ್ ಅಂತ ಒಂದು ಇರುತ್ತೆ. ಸೊ ಅದಕ್ಕೆ ನೀವು ಶಿಫ್ಟ್ ಆಗಿಬಿಡಿ ಆ್ಯಸ್ ಮಚ್ ಆಸ್ ಪಾಸಿಬಲ್, ಆ್ಯಸ್ ಕ್ವಿಕ್ ಆ್ಯಸ್ ಪಾಸಿಬಲ್. ಓಕೆ, ಸೊ ಯಾಕೆ ಅಂತಂದರೆ ಇದು ಎಲ್ಲರಿಗೂ ಸಹ ಗೊತ್ತಿದ್ದೇ ಇರುತ್ತೆ. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ನ್ಯೂಸ್ ಇದು. ಯಾವುದು? ಈ ಒಂದು ಬೂಕರ್ ಪ್ರಶಸ್ತಿ. ಸರಿನಾ? ಬೂಕರ್ ಪ್ರಶಸ್ತಿ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನಮ್ಮ ಕನ್ನಡಿಗರು ತಗೊಂಡಿದ್ದಾರೆ. ಯಾರು? ಬಾನು ಮುಷ್ತಾಕ್ ಅವರು ಅಂತ ಹೇಳ್ತೀವಿ. ಸರ್ನ ಈ ಒಂದು 2025ರ ಹಾರ್ಟ್ ಲ್ಯಾಂಪ್ ಪುಸ್ತಕಕ್ಕಾಗಿ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಯಾರು ಅಂತಂದರೆ ಈ ಬಾನು ಮುಷ್ತಾಕ್ ಅವರು ಅಂತ ಹೇಳಬೇಕಾಗುತ್ತೆ. ಎಲ್ಲಿದೆ ಅವರ ಹೆಸರು? ಬಾನು ಮುಷ್ತಾಕ್. ಓಕೆ, ಬಾನು ಮುಷ್ತಾಕ್ ಅವರಿಗೆ ನೀಡಲಾಗಿದೆ. ಆ್ಯಂಡ್ ದೆನ್ ಇದನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಅವಾಗ ನಾವು ಹೇಳಬೇಕಾಗುತ್ತೆ ದೀಪಾ ಬಸ್ತಿ ಅಂತ. ಓಕೆ, ನಿಮಗೆ ದೀಪಾ ಬಸ್ತಿ ಗೊತ್ತಿರಲಿಲ್ಲ, ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ ಏನಾದರೂ ಬಾನು ಮುಷ್ತಾಕ್ ಅವ್ರ ಹೆಸರೇ ಗೊತ್ತಿರಲಿಲ್ಲ ಅಂದರೆ ಪ್ರಾಬ್ಲಮ್ ಇದೆ, ನಿಜವಾಗ್ಲೂ ಪ್ರಾಬ್ಲಮ್ ಇದೆ. ಸಾಕಷ್ಟು ನೀವು ಹಾರ್ಡ್ ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದು ಈ ಫೀಲ್ಡನ್ನು ಬಿಟ್ಟು ನಿಮ್ಮ ಒಂದು ಲೈಕ್ಲಿ ಫೀಲ್ಡನ್ನು ಹುಡ್ಕೊಳ್ಬೇಕಾಗುತ್ತೆ. ಓಕೆ, ಯಾಕೆ ಈ ಥರ ಹಾರ್ಡ್ ಹೇಳ್ತಿದ್ದೀನಿ ಅಂದರೆ ಓಕೆ, ಇದು ಜಸ್ಟ್ ಸಿಂಪಲ್ ಕ್ವಶನ್ ರೀ. 1 ಮಾರ್ಕ್ ಸುಮ್ಮನೆ ನಿಮಗೆ ಗ್ರೇಸ್ ಕೊಡ್ತಾ ಇದ್ದಾನೆ, ಆ ಲೆವೆಲಿದೆ ಇದು ಕ್ವಶನ್. ಓಕೆ, ಸೊ ನಮ್ಮ ಕನ್ನಡಿಗರು ಇದ್ದಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನಮ್ಮ ಕನ್ನಡಿಗರ ಮೇಲೆ ಕೇಳೋದು ಅತಿ ಕಡಿಮೆ ಪ್ರಶ್ನೆ. ಸೊ ಅದರಲ್ಲಿ ಕೇಳಿದ್ದಾನೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ, ಇದನ್ನು ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ರೀಸೆಂಟಾಗಿ ಈ ದಸರಾದ ಉದ್ಘಾಟಕರು ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದ್ರೆ ಇದೇ ಒಬ್ಬರು, ಯಾರು? ಬಾನು ಮುಷ್ತಾಕ್ ಅವರು ಅಂತ ಹೇಳ್ತೀವಿ. ಓಕೆ, ಯಾರು? ಬಾನು ಮುಷ್ತಾಕ್ ಅವರು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಪ್ರೊಫೆಸರ್ ಬನ್ವಾರಿ ಲಾಲ್ ಗೌರ್, ವೈದ್ಯ ನೀಲಕಂಠನ್ ಮೋಸ್, ET ಮತ್ತು ವೈದ್ಯ ಭಾವನಾ ಪರಾಶರ್ ಅವರಿಗೆ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಂದರೆ ರಾಷ್ಟ್ರೀಯ ಧನ್ವಂತರಿ ಆಯುರ್ವೇದ ಪ್ರಶಸ್ತಿಯನ್ನು ನೀಡಲಾಗಿದೆ. ಜಸ್ಟ್ 1.5 ಮಂತ್ ಆಯಿತು. ಓಕೆ, ಜಸ್ಟ್ 1.5 ಮಂತ್ ಆಯಿತು ಇವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿ. ಯಾರಿಗೆ? ಈ ಬನ್ವಾರಿ ಲಾಲ್ ಅವರಿಗೆ, ಆ್ಯಂಡ್ ದೆನ್ ನೀಲಕಂಠನ್ ಅವರಿಗೆ, ಆ್ಯಂಡ್ ದೆನ್ ಈ ವೈದ್ಯ ಭಾವನಾಥ್ ಅವರಿಗೆ. ಸೊ ಅವರಿಗೆ ಒಂದು ರಾಷ್ಟ್ರೀಯ ಧನ್ವಂತರಿ ಆಯುರ್ವೇದ ಪ್ರಶಸ್ತಿಯನ್ನು ನೀಡಿ ಜಸ್ಟ್ 1.5 ಮಂತ್ ಆಯಿತು. ಸರಿನಾ? ಸೊ ಒಂದೂವರೆ ತಿಂಗಳ ಹಿಂದೆ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಲ್ಡಿಹೈಡ್ನಲ್ಲಿ ಯಾವ ಕ್ರಿಯಾತ್ಮಕ ಗುಂಪು ಇರುತ್ತದೆ ಅಂತ ಕೊಟ್ಟಿದ್ದಾನೆ. ಆಲ್ಡಿಹೈಡ್ನಲ್ಲಿ ಯಾವುದಿರುತ್ತೆ? ಕಾರ್ಬಾಕ್ಸಿಲ್ ಗುಂಪು ಅಂತ ಹೇಳ್ತೀವಲ್ವಾ, ಯಾವುದು? ಕಾರ್ಬಾಕ್ಸಿಲ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಕಾರ್ಬಾಕ್ಸಿಲ್ ಗುಂಪು ಅಂತ ಹೇಳ್ತೀವಿ. ಓಕೆ, ಕಾರ್ಬಾಕ್ಸಿಲ್ ಗುಂಪು ಈ ಒಂದು ಆಲ್ಡಿಹೈಡ್ನಲ್ಲಿ ಕಂಡುಬರ್ತಕ್ಕಂಥ ಒಂದು ಕ್ರಿಯಾತ್ಮಕ ಗುಂಪು ಆಗಿರುತ್ತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ನರಕೋಶದಲ್ಲಿ ಬೀಜಕಣ ಎಲ್ಲಿದೆ ಅಂತ ಕೇಳಿದ್ದಾನೆ. ಸರ್, ಮೀನ್ಸ್ ಈ ಒಂದು ನರಕೋಶದಲ್ಲಿ ನ್ಯೂಕ್ಲಿಯಸ್ ಅಲ್ಲಿದೆ ಅಂತ. ಎಲ್ಲಿದೆ ನ್ಯೂಕ್ಲಿಯಸ್? ಡೆಂಡ್ರೈಟಲ್ಲಿದೆ. ಡೆಂಡ್ರೈಟಲ್ಲಿ ನ್ಯೂಕ್ಲಿಯಸ್ ಇರುತ್ತಾ? ಆ್ಯಂಡ್ ದೆನ್ ನೆಕ್ಸ್ಟ್ ಸೈಟಾನಲ್ಲಿದೆ, ಆ್ಯಂಡ್ ದೆನ್ ಜೀವಕೋಶದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಆಕ್ಸನಲ್ಲಿ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಆಪ್ಷನ್ ಡಿನೂ ಆಕ್ಸನ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸೈಟಾನ್ ಅಂತ ಹೇಳ್ತೀವಿ. ಸರ್, ಈ ಒಂದು ಸೈಟಾನಲ್ಲಿ ಈ ಒಂದು ನ್ಯೂಕ್ಲಿಯಸ್ ಕಂಡುಬರುತ್ತೆ. ಓಕೆ, ಈ ಒಂದು ನರಕೋಶದಲ್ಲಿ ನ್ಯೂಕ್ಲಿಯಸ್ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಈ ಒಂದು ಸೈಟಾನಲ್ಲೇ ಕಂಡುಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಕೇಳ್ತಾನೆ ಇವಾಗ ಈ ನ್ಯೂರಾನ್ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ ನೋಡಿ. ನ್ಯೂರಾನ್ನ ಒಂದು ಫುಲ್ ಡೆಡ್ ಎಂಡ್ ಪಾರ್ಟ್ ಯಾವುದು ಅಂತ ಕೇಳಿದಾನೆ. ಯಾವುದು?
ಈ ಆಕ್ಸನ್ ಟರ್ಮಿನಲ್ ಅಂತ ಹೇಳ್ತೀವಿ ಸರಿನಾ. ಸೊ ನಿನ್ನೆ ಕೇಳಿಲ್ವಾ, ಸೊ ಕೇಳಿದಾನೆ ಅದನ್ನು. ಸೊ ಅದನ್ನ ಆದ ಕಾರಣದಿಂದ ಈ ಒಂದು ನ್ಯೂರಾನ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಇದರ ಪಾರ್ಟ್ ಏನಿದೆ ಅಲ್ವಾ, ಈ ಒಂದು ಡೆಂಡ್ರೈಟ್ ಆಗಿರಲಿ ಆ್ಯಂಡ್ ದೆನ್ ಇದರ ಒಂದು ಆಕ್ಸನ್ ಪಾರ್ಟ್ ಆಗಿರಲಿ. ಓಕೆ, ಸೊ ಅದರ ಆ್ಯಂಡ್ ದೆನ್ ಸೋಮಾ ಪಾರ್ಟ್ ಅಂತ ಬರುತ್ತೆ. ಸೊ ಆ ಎಲ್ಲ ಪಾರ್ಟ್ಗಳನ್ನು ಸ್ವಲ್ಪ ನೋಡ್ಕೊಳ್ಳಿ ಇದ್ರದ್ದು ಯಾವುದ್ರದ್ದು ನ್ಯೂರಾನ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೆಚ್ಚುತ್ತಿರುವ ತಾಪಮಾನವು ಸಾಂದ್ರತೆಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ ಅಂತ ಕೊಟ್ಟಿದ್ದಾನೆ ಸರಿನಾ. ಈ ತಾಪಮಾನ ಹೆಚ್ಚಿದ್ರೆ ಸಾಂದ್ರತೆ ಏನಾಗುತ್ತೆ, ಸಾಂದ್ರತೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಅಲ್ವಾ, ಸಾಂದ್ರತೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇವಾಗ ನೀರಲ್ಲಿ ಏನಿದೆ ಅಲ್ವಾ, ನೀರು ಕಾಯಿಸ್ತಾ ಇರ್ತೀರಾ, ಸೊ ಜಾಸ್ತಿ ತಾಪಮಾನ ಆದರೆ ಏನಾಗುತ್ತೆ, ಸೊ ಸಾಂದ್ರತೆ ಕಡಿಮೆ ಆಗುತ್ತೆ ಅಲ್ವಾ. ಸೊ ಆ ರೀತಿ ನೆನ್ಪಿಟ್ಕೊಂಡು ಹೇಳಿ. ಸೊ ಒಟ್ಟಿನಲ್ಲಿ ಏನು ಅಂತಂದರೆ, ಹೆಚ್ಚುತ್ತಿರುವ ತಾಪಮಾನದಿಂದ ಸಾಂದ್ರತೆ ಮೇಲೆ ಯಾವ ಪರಿಣಾಮ ಆಗುತ್ತೆ ಅಂತಂದರೆ ಈ ಒಂದು ಸಾಂದ್ರತೆಯು ಕಡಿಮೆಯಾಗುತ್ತದೆ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ಒಂದು ದ್ರವ್ಯರಾಶಿ ಮತ್ತು ತೂಕದ ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ. ಹೇಗೆ ಅಂತಂದರೆ, ಈ ದ್ರವ್ಯರಾಶಿ ಏನಿದೆ ಅಲ್ವಾ, ನೀವು ಪ್ರಪಂಚದ ಯಾವುದೇ ಬ್ರಹ್ಮಾಂಡದ ಯಾವುದೇ ಮೂಲೆ ಹೋದರೂ ಕೂಡ ನಿಮ್ಮ ದ್ರವ್ಯರಾಶಿ ಏನಿದೆ ಅಲ್ವಾ ಸೇಮೇ ಇರುತ್ತೆ. ಓಕೆ, ಏನಿರುತ್ತೆ, ಸೇಮೇ ಇರುತ್ತೆ. ಬಟ್ ನಿಮ್ಮ ತೂಕ ಏನಿದೆ ಅಲ್ವಾ, ನಿಮ್ಮ ತೂಕ ಭೂಮಿ ಮೇಲೇ ಏಕ ತೂಕ ಇಲ್ಲ. ನೀವೇನಾದರೂ ಈಕ್ವಲೇಟ್ರಲ್ ಮೇಲೆ ಇದ್ದೀರಾ ಸರಿನಾ, ಸೊ ನೀವು 0 ಡಿಗ್ರಿ ಲೈನ್ ಮೇಲೆ ಇದ್ದೀರಾ, ಸೊ ನಿಮ್ಮ ತೂಕ ಒಂದಿದೆ. ಆ್ಯಂಡ್ ದೆನ್ ನೀವು ಏನಾದರೂ ನಾರ್ತ್ ಪೋಲ್ ಸೌತ್ ಪೋಲಿಗೆ ಹೋದರೆ ನಿಮ್ಮ ತೂಕ ಬದಲಾಗುತ್ತೆ. ಓಕೆ, ಗುರುತ್ವಾಕರ್ಷಣೆಯ ಮೇಲೆ ಈ ಒಂದು ತೂಕ ಬದಲಾಗ್ತದೆ. ನೀವು ಚಂದ್ರನ ಮೇಲೆ ಹೋದರೆ ಇಲ್ಲೇನಾದರೂ ನೀವು 60 kg ಇದ್ದರೆ ಚಂದ್ರನ ಮೇಲೆ ಜಸ್ಟ್ 10 kg ತೂಕ ಇರ್ತೀರಾ ನೀವು. ಓಕೆ, ಸೊ ಆ ಕಾರಣದಿಂದ ಈ ತೂಕ ಅನ್ನೋದು ಗುರುತ್ವಾಕರ್ಷಣೆ ಮೇಲೆ ಡಿಪೆಂಡ್ ಆಗಿದೆ. ಬಟ್ ದ್ರವ್ಯರಾಶಿ ಅನ್ನೋದು ಗುರುತ್ವಾಕರ್ಷಣೆ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ. ಓಕೆ, ಆಲ್ರೆಡಿ ಒಂದು ಶಿಫ್ಟಲ್ಲಿ ಕೇಳಿದ್ದಾನೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮತ್ಸ್ಯ ಸಬ್ಮರ್ಸಿಬಲ್ ಎಷ್ಟು ಮೀಟರ್ ಆಳದವರೆಗೆ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಸಹ ಕ್ಲಾಸಲ್ಲಿ ನಾವು ನೋಡ್ಕೊಂಡಿದ್ವಿ. ಯಾವುದು 3000, 4500 ಮೀಟರ್, 6000 ಮೀಟರ್ ಆ್ಯಂಡ್ ದೆನ್ 11,000 ಮೀಟರ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ 6000 ಮೀಟರ್ ಅಂತ ಹೇಳಿದ್ವಿ ಸರ್. ನಾವು ಮತ್ಸ್ಯ 6000 ಅಂತ ಓದಿರ್ತೀರಾ, ಮತ್ಸ್ಯ 6000 ಸಬ್ಮರ್ಸಿಬಲ್ ಅಂತ. ಓಕೆ, ಸೊ ಮತ್ಸ್ಯ ಭಾರತದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮಾನವ ಸಹಿತ ಸಬ್ಮರ್ಸಿಬಲ್ ಆಗಿದ್ದು ಇದನ್ನು ಡೀಪ್ ಓಷನ್ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ. ಇದನ್ನು 3 ವಿಜ್ಞಾನಿಗಳನ್ನು ಸಾಗರದಲ್ಲಿ 6000 ಮೀಟರ್ 6 ಕಿಲೋಮೀಟರ್ ಆಳಕ್ಕೆ ಸಾಗಿಸಲು ವಿನ್ಯಾಸಗೊಳಿಸಲಾಗಿದೆ. ಆಳ ಸಮುದ್ರದ ಖನಿಜ ಸಂಪನ್ಮೂಲಗಳು, ಜೀವವೈವಿಧ್ಯ ಮತ್ತು ವೈಜ್ಞಾನಿಕ ಸಂಶೋಧನೆಯನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಈ ಯೋಜನೆಯನ್ನು NIOT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸುತ್ತಿದೆ. ಹೀಗಾಗಿ ಮತ್ಸ್ಯ ಜಲಾಂತರ್ಗಾಮಿ ನೌಕೆಯ ಗರಿಷ್ಠ ಕೆಲಸದ ಆಳ 6000 ಮೀಟರ್. ಓಕೆ, 6 ಕಿಲೋಮೀಟರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೀಸದ ನೈಟ್ರೇಟ್ ಅನ್ನು ಪೊಟ್ಯಾಷಿಯಂ ಅಯೋಡೈಡ್ನೊಂದಿಗೆ ಬೆರೆಸಿದಾಗ ಯಾವ ಅವಕ್ಷೇಪವು ರೂಪುಗೊಳ್ಳುತ್ತದೆ ಅಂತ ಕೇಳಿದ್ದಾನೆ. ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ಗೆ ಬಣ್ಣರಹಿತ ಸೀಸದ ಅಯೋಡೈಡ್ ಅಂತ ಕೊಟ್ಟಿದ್ದಾನೆ. ಬಣ್ಣರಹಿತ ಸೀಸದ ಅಯೋಡೈಡ್ ಆಗುತ್ತಾ, ಅಥವಾ ಆ್ಯಂಡ್ ದೆನ್ ಬಣ್ಣದ ಹಳದಿ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಕಪ್ಪು ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಹಳದಿ ಸೀಸದ ಅಯೋಡೈಡ್ ಅಂತ ಕೊಟ್ಟಿದ್ದಾನೆ. ನಿಮ್ಗೆ ಗೊತ್ತಿರಲಿ, ಈ ಪೊಟ್ಯಾಷಿಯಂ ಏನಿದೆ ಅಲ್ವಾ, ಸೊ ಇದು ಬಣ್ಣವನ್ನು ಬಿಡುವುದಿಲ್ಲ. ಓಕೆ, ಇದು ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಕರಗಿ ಹೋಗುತ್ತೆ ಯಾವುದು ಪೊಟ್ಯಾಷಿಯಂ ಅನ್ನೋದು. ಬಟ್ ಈ ಲೆಡ್ ಏನಿದೆ ಅಲ್ವಾ, ಇದು ಹಳದಿ ಸೀಸದ ಅಯೋಡೈಡನ್ನು ಬಿಡುಗಡೆ ಮಾಡುತ್ತೆ. ಓಕೆ, ಸೊ ಇಲ್ಲಿ ಅದಕ್ಕೆ ಸಮ್ ಇನ್ಫಾರ್ಮೇಷನ್ ನೋಡೋದಾದ್ರೆ, ಈ ಒಂದು ಸೀಸದ ನೈಟ್ರೇಟ್ ಮತ್ತು ಈ ಒಂದು ಪೊಟ್ಯಾಷಿಯಂ ಅಯೋಡೈಡ್ ಏನಿದೆ ಅಲ್ವಾ, ಇದು ಮಿಶ್ರಣ ಆದಾಗ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, 2 ಸ್ಥಾನ ಪಲ್ಲಟ ಕ್ರಿಯೆ ಸಂಭವಿಸುತ್ತದೆ. ಸೊ ಇದು ಸಂಭವಿಸಿದಾಗ ಸೀಸದ ಅಯೋಡೈಡ್ ಏನಿದೆ ಅಲ್ಲ, ಇದು ನೀರಿನಲ್ಲಿ ಕರಗುವುದಿಲ್ಲ. ಯಾವುದು ಸೀಸದ ಅಯೋಡೈಡ್ ಏನಿದೆ ಅಲ್ಲ, ಸೊ ಇದು ನೀರಿನಲ್ಲಿ ಕರಗುವುದಿಲ್ಲ. ಆದ್ದರಿಂದ ಇದು ಹಳದಿ ಅವಕ್ಷೇಪವನ್ನು ರೂಪಿಸುತ್ತದೆ. ಬಟ್ ಈ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನೋದು ಸಂಪೂರ್ಣವಾಗಿ ನೀರಿನಲ್ಲಿ ಕರಗುತ್ತದೆ, ಆದ್ದರಿಂದ ಇದು ಅವಕ್ಷೇಪವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಸರಿನಾ. ಸೊ ಅಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾಕೆಂದರೆ ಲೆಡ್ ಅಯೋಡೈಡ್ ಏನಿದೆ ಅಲ್ವಾ, ಅದು ಹಳದಿ ಬಣ್ಣದಲ್ಲಿ ಬಿಡುಗಡೆ ಆಗುತ್ತೆ. ಬಟ್ ಈ ಪೊಟ್ಯಾಷಿಯಂ ನೈಟ್ರೇಟ್ ಏನಿದೆ ಅಲ್ವಾ, ಸೊ ಇದು ಬಿಡುಗಡೆ ಆಗುವುದಿಲ್ಲ, ಇದು ಹಳದಿಯಲ್ಲಿ ಬಿಡುಗಡೆ ಆಗುವುದಿಲ್ಲ, ಇದು ಕರಿಗೆ ಹೋಗಿಬಿಡುತ್ತೆ ಕಂಪ್ಲೀಟ್ ಆಗಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, DNA ಮುಖ್ಯವಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾನೆ. ಸರಿನಾ. DNA ಯಾವುದರಿಂದ ಮಾಡಲ್ಪಟ್ಟಿದೆ, ಪ್ರೋಟೀನ್ಗಳಿಂದ, ನ್ಯೂಕ್ಲಿಯೋಟೈಡ್ಗಳಿಂದ, ಅಮಿನೋ ಆಮ್ಲಗಳಿಂದ, ಆ್ಯಂಡ್ ದೆನ್ ಫ್ಯಾಟ್ಸ್ಗಳಿಂದ ಅಂತ ಕೊಟ್ಟಿದ್ದಾನೆ. ಯಾವುದರಿಂದ ಮಾಡಲ್ಪಟ್ಟಿದೆ ಹೇಳ್ಬೋದಾ, ಯಾವುದರಿಂದ, ನ್ಯೂಕ್ಲಿಯೋಟೈಡ್ಗಳು ಅಂತ ಹೇಳ್ತೀವಿ ಸರ್. ಈ ಒಂದು DNA ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅನ್ನೋದು ಏನಿದೆ ಅಲ್ವಾ, ಸೊ ಇದು ನ್ಯೂಕ್ಲಿಯೋಟೈಡ್ಗಳಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಒಂದು ಬಂಧವಾಗಿದೆ. ಓಕೆ, ಸೊ ಈ DNA ನ್ಯೂಕ್ಲಿಯೋಟೈಡ್ಗಳು ಎಂಬ ಘಟಕಗಳಿಂದ ಮಾಡಲ್ಪಟ್ಟಿದೆ. ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ 3 ಭಾಗಗಳಿಂದ ಮಾಡಲ್ಪಟ್ಟಿದೆ. ಯಾವ್ಯಾವ 3 ಭಾಗ, ಒಂದು ಡಿಆಕ್ಸಿ ರೈಬೋಸ್ ಸಕ್ಕರೆ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಫಾಸ್ಫೇಟ್ ಗುಂಪು ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಈ ಒಂದು ನೈಟ್ರೋಜನ್ ಬೇಸ್ಗಳು ಅಂತ ಹೇಳ್ತೀವಿ ಸರಿನಾ. ಸೊ ಈ 3 ಸೇರಿ ಏನಾಗುತ್ತೆ, ಈ ಒಂದು DNA ಅನ್ನೋದಾಗುತ್ತೆ. ಸೊ ಹಾಗಾದರೆ ಈ ಕೆಳಗಿನ ಯಾವ ನ್ಯೂಕ್ಲಿಯೋಟೈಡ್ಗಳಿಂದ ಈ ಒಂದು DNA ಮಾಡಲ್ಪಟ್ಟಿಲ್ಲ ಅಂತ ಕೊಡ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಯಾವ್ದು ಮಾಡಲ್ಪಟ್ಟಿದೆ. ಒಂದು ಡಿಆಕ್ಸಿ ರೈಬೋಸ್ ಶುಗರ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಯಾವುದು ಫಾಸ್ಫೇಟ್ ಗ್ರೂಪ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ನೈಟ್ರೋಜನ್ ಬೇಸ್ ಅಂತ ಹೇಳ್ತೀವಿ ಸರ್. ಈ 3 ಸಹ ನೆನ್ಪಿಟ್ಕೊಳ್ಳಿ. ಓಕೆ, 3 ಸಹ ನೆನ್ಪಿಟ್ಕೊಳ್ಳಿ. 3 ಬಗ್ಗೆ ನಿಮಗೆ ಆಲ್ರೆಡಿ ನಮ್ಮ ಸ್ಟೇಟಲ್ಲೇ ಸಾಕಷ್ಟು ಸರಿ ಎಕ್ಸಾಮಲ್ಲಿ ಪ್ರಶ್ನೆನ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಸ್ತುವನ್ನು ನಿಶ್ಚಲ ಸ್ಥಿತಿಗೆ ತರಲು ಎಷ್ಟು ಸಮಾನ ಬಲ ಅಥವಾ ಆವೇಗ ಬೇಕಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಎಷ್ಟು ಬೇಕಾಗ್ತದೆ, ಅದರ ಆವೇಗ ಎಷ್ಟಿರುತ್ತಲ್ವ, ಆ ಒಂದು ಆವೇಗದ ಈಕ್ವಲೇ ಇರಬೇಕಾಗುತ್ತೆ ಸರಿನಾ. ಅದರ ಒಂದು ಆವೇಗದ ಈಕ್ವಲೇ ಇರಬೇಕಾಗತ್ತೆ. ಓಕೆ, ಸೊ ಒಂದು ವಸ್ತುವನ್ನು ನಿಶ್ಚಲ ಸ್ಥಿತಿಗೆ ತರಲು ಬಳಸುವ ಆವೇಗವು ಅದರ ಆವೇಗದಲ್ಲಿನ ಬದಲಾವಣೆಗೆ ಸಮನಾಗಿರಬೇಕು ಅಂತ ಹೇಳ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಯವಾದ
ರೆಟಿಕ್ಯುಲಮ್ನಲ್ಲಿ ಏನು ಉತ್ಪತ್ತಿ ಆಗುತ್ತದೆ, ಸರಿನಾ? ಸೊ ಈ ಕ್ವಶನ್ ನಿಮಗೆ ಲಾಸ್ಟಲ್ಲೇ ಹೇಳಿದೆ, ಮೀನ್ಸ್ ಲಾಸ್ಟ್ ಅನಲೈಸಿಸ್ ಅಲ್ಲೇ ಹೇಳಿದೆ ನಿಮಗೆ. ಎಂತ ಅಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೊಟ್ಟಿದ್ದ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಏನು ಕಂಡು ಬರುತ್ತೆ, ಒಂದು ರಫ್ ಆಗಿ ಅಂತ ಕೇಳಿದ. ಅಲ್ಲಿ ನಾವು ಏನಂತ ಹೇಳಿದ್ವಿ, ರೈಬೋಸ್ ಅಂತ ಹೇಳಿದ್ವಿ. ಬಟ್ ಅದೇ ಒಂದು ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ, ಈ ಒಂದು ಸ್ಮೂತ್ ಅಲ್ಲಿ ಏನು ಒಂದು ಸಂಶ್ಲೇಷಣೆ ಆಗುತ್ತೆ, ಏನು ಕಂಡು ಬರುತ್ತೆ ಅಂತ ಕೇಳಿದ್ರೆ ಲಿಪಿಡ್ಗಳು, ಒಂದು ಕೊಬ್ಬು ಕಂಡು ಬರುತ್ತೆ ಅಂತ ಹೇಳಿರಲಿಲ್ವಾ? ಓಕೆ, ಇಲ್ಲಿ ಕೇಳಿದ ನೋಡಿ ಅಗೇನ್, ಇವಾಗ ನೆಕ್ಸ್ಟ್ ಶಿಫ್ಟ್ ಅಲ್ಲಿ ಕೇಳಿದಾನೆ. ಸೊ ಅದಕ್ಕೆ ಹೇಳ್ತಕ್ಕಂಥ ಪ್ರತಿಯೊಂದು ಮಾತುಗಳನ್ನು ಆ್ಯಂಡ್ ದೆನ್ ದ ಎಡಿಷನಲ್ ಇನ್ಫಾರ್ಮೇಷನ್ ಸಹ ಕ್ಲೀನಾಗಿ ಕೇಳ್ತಾ ಹೋಗಿ, ಸರಿನಾ? ಸೊ ನಿಮಗೆ ಮಾರ್ಕ್ಸ್ಗಳು ಬಂದೇ ಬರ್ತವೆ. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಲಿಪಿಡ್ಗಳು ಅಂತ ಹೇಳ್ತೀವಿ. ಈ ಒಂದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಮ್ಮ ಮೇಲ್ಮೈಯಲ್ಲಿ ರೈಬೋಸ್ಗಮ್ಗಳು ಇರುವುದಿಲ್ಲ, ಆದ್ದರಿಂದ ಈ ಪ್ರೋಟೀನ್ ಉತ್ಪತ್ತಿ ಆಗುವುದಿಲ್ಲ. ಬಟ್ ಈ ಒಂದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮುಖ್ಯ ಕಾರ್ಯಗಳು ಲಿಪಿಡ್ಗಳು ಮತ್ತು ಸ್ಟಿರಾಯ್ಡ್ ಹಾರ್ಮೋನ್ಗಳ ರಚನೆ ಆಗುತ್ತೆ. ಓಕೆ, ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಜಸ್ಟ್ ಕೊಬ್ಬುಗಳು ಮಾತ್ರ ಅಲ್ಲ, ಅದರ ಜೊತೆಗೆ ಈ ಒಂದು ಸ್ಟಿರಾಯ್ಡ್ ಹಾರ್ಮೋನ್ಗಳನ್ನು ಸಹ ರಚನೆ ಮಾಡೋದು ಯಾವುದು ಅಂತಂದರೆ ಇದೇ ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ತೀವಿ. ಸರ್, ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಜೀವಕೋಶದಲ್ಲಿ ನಿರ್ವೀಶೀಕರಣ, ಸ್ನಾಯು ಕೋಶಗಳಲ್ಲಿ ಕ್ಯಾಲ್ಸಿಯಂ ಅಯಾನುಗಳ ಶೇಖರಣೆ. ಆದರೆ ರೈಬೋಸಮ್ಗಳು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಇರುತ್ತವೆ ಮತ್ತು ಅಲ್ಲಿ ರೂಪುಗೊಳ್ಳುತ್ತವೆ. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂದರೆ ಲಿಪಿಡ್ಗಳು ಅಥವಾ ಕೊಬ್ಬುಗಳು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತೇಲುವ ಬಲವು ಈ ಕೆಳಗಿನ ಯಾವುದನ್ನು ಅವಲಂಬಿಸಿಲ್ಲ ಅಂತ ಕೊಟ್ಟಿದ್ದಾನೆ. ಸರ್ನ ತೇಲುವ ಬಲವು ಯಾವುದರ ಮೇಲೆ ಅವಲಂಬಿಸಿದೆ? ಸ್ಥಳಾಂತರಗೊಂಡ ದ್ರವದ ಪರಿಮಾಣದ ಮೇಲೆ ಅವಲಂಬಿಸಿದೆ. ಹೌದು. ಆ್ಯಂಡ್ ನೀರಿನ ಒಂದು ಸಾಂದ್ರತೆಯ ಮೇಲೆ. ಆ್ಯಂಡ್ ಈ ಒಂದು ಗುರುತ್ವಾಕರ್ಷಣ ಬಲ ಮತ್ತು ಮ್ಯಾಟರ್ ಸಾಂದ್ರತೆ ಅಂತ ಕೊಟ್ಟಿದ್ದಾನೆ. ಸೊ ನೀರಿನ ಸಾಂದ್ರತೆಯ ಮೇಲೂ ಸಹ ಈ ಒಂದು ತೇಲುವ ಬಲ ಏನಿದೆ ಅಲ್ವಾ, ಅವಲಂಬಿಸಿದೆ. ಓಕೆ, ಈ ಒಂದು ತೇಲುವ ಬಲ ಏನಿದೆಯಲ್ಲೋ ಅವಲಂಬಿಸಿದೆ. ಸೊ ನಮ್ಮ ಒಂದು ಸಾಂದ್ರತೆ ಹೆಚ್ಚಿಗೆ ಇದ್ದಾಗ ಏನು ಮಾಡ್ತೀವಿ, ನಾವು ಮುಳುಗ್ತೀವಿ. ನಮ್ಮ ಸಾಂದ್ರತೆ ಏನಾದರೂ ನೀರಿನ ಸಾಂದ್ರತೆಗಿಂತ ಕಡಿಮೆ ಇತ್ತಾ, ಸೊ ನಾವೇನಂದ್ರೆ ಈಸಿಯಾಗಿ ತೇಲ್ತೀವಿ ಅಲ್ವಾ? ಸೊ ಇದು ನೀರಿನ ಸಾಂದ್ರತೆಯ ಮೇಲೂ ಸಹ ಇದ್ರೆ ಅವಲಂಬಿಸಿದೆ. ಆ್ಯಂಡ್ ದೆನ್ ಗುರುತ್ವಾಕರ್ಷಣ ಬಲದ ಮೇಲೂ ಸಹ ಇದು ಅವಲಂಬಿಸಿದೆ. ಗುರುತ್ವಾಕರ್ಷಣೆ ಇರಲಿಲ್ಲ ಅಂದರೆ ನಾವು ನೀರಲ್ಲಿ ಮುಳುಗ್ತಾ ಇರಲಿಲ್ಲ, ನಾವು ಹಾಗೆ ಮೇಲೇ ಹಾರಾಡ್ತಿದ್ವಿ. ಆ್ಯಂಡ್ ದೆನ್ ಇಲ್ಲಿ ಯಾವುದು ಅಂದರೆ ಮ್ಯಾಟರ್ನ ಸಾಂದ್ರತೆ. ಓಕೆ, ಇದು ಮ್ಯಾಟರ್ ಏನಿದೆ ಅಲ್ವಾ, ಸೊ ಅದರ ಒಂದು ಸಾಂದ್ರತೆಯ ಮೇಲೆ ಅವಲಂಬಿಸಿಲ್ಲ ಇದು. ಸೊ ಈ ಒಂದು ತೇಲುವ ಬಲ ಏನಿದೆ ಅಲ್ವಾ, ಇದು ಗುರುತ್ವಾಕರ್ಷಣೆಯ ವೇಗವರ್ಧನೆಯ ಮೇಲೆ ಅವಲಂಬಿಸಿದೆ. ಸೊ ಇದು ಯಾವುದ್ರ ಮೇಲೆ ಅವಲಂಬಿಸಿಲ್ಲ ಅಂದರೆ ವಸ್ತುವಿನ ಸಾಂದ್ರತೆ. ಓಕೆ, ಮ್ಯಾಟರ್ನ ಸಾಂದ್ರತೆ, ಇದನ್ನು ನೋಡ್ಕೊಳ್ಳಿ. ಓಕೆ, ಇದನ್ನು ಸಹ ನೀವೇನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಮೇ 2025 ಗುಮಿ ಮೀನ್ಸ್ ಈ ಒಂದು ದಕ್ಷಿಣ ಕೊರಿಯಾದಲ್ಲಿ ನಡೆದಿರ್ತಕ್ಕಂಥ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮತ್ತು ದೋಹಾ ಡೈಮಂಡ್ ಲೀಗ್ನ 3000 ಮೀಟರ್ ಸ್ಟಿಪಲ್ ಚೆಸ್ನಲ್ಲಿ ಯಾವ ಭಾರತೀಯ ಮಹಿಳಾ ಕ್ರೀಡಾಪಟು ತನ್ನದೇ ಆದ ರಾಷ್ಟ್ರೀಯ ದಾಖಲೆಯನ್ನು ಮುರಿದರು ಅಂತ ಕೇಳಿದರೆ ಸರ್ನ ಯಾರು? ನಮ್ಮ ಪಾರುಲ್ ಚೌಧರಿ ಅವರು. ಓಕೆ, ಯಾರು? ಪಾರುಲ್ ಚೌಧರಿ ಅಂತ ಹೇಳ್ತೀವಿ ಸರ್ನ. ಸೊ ಇದನ್ನು ಸಹ ನಾವು ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಲೈಕ್ NTPC ಕ್ಲಾಸ್ಗಳಲ್ಲಿ ಸಹ ಇದನ್ನು ನಾವು ನೋಡ್ಕೊಂಡಿದ್ವಿ. ಯಾರು? ಪಾರುಲ್ ಚೌಧರಿಯ ಬಗ್ಗೆ. ಓಕೆ, ಸೊ ಇವ್ರು ಏನಿದಾರಲ್ವಾ 3000 ಮೀಟರ್ ಸ್ಟಿಪಲ್ ಚೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರೀಡಾಪಟು ಆಗಿದ್ದಾರೆ. ಸೊ ಇವರು ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ಎಲ್ಲಿ? ಗುಮಿಯಲ್ಲಿ. ಎಲ್ಲಿದು? ಮೊದಲು ದೋಹಾ ಡೈಮಂಡ್ ಲೀಗಲ್ಲಿ ಏನು ಮಾಡಿದ್ರಲ್ವಾ, ಅದನ್ನು ಈ ಒಂದು ಗುಮಿಯಲ್ಲಿ ಮುರಿದಿದ್ದಾರೆ. ಗುಮಿಯಲ್ಲಿ ಕಂಡುಬರುತ್ತೆ, ದಕ್ಷಿಣ ಕೊರಿಯಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಹಗಳ ಗುಣಲಕ್ಷಣಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಲೋಹಗಳ ಬಗ್ಗೆ ಯಾವುದು ಸರಿಯಾಗಿದೆ? ಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿದೆ. ಹೌದು, ಇದೇ ಸರಿ ಇದೆ. ಲೋಹಗಳು ಇದು ದುರ್ಬಲ, ಇವು ಅಲ್ಲ. ಆ್ಯಂಡ್ ದೆನ್ ಪ್ರತಿಕ್ರಿಯಿಸುವುದಲ್ಲ, ಪ್ರತಿಕ್ರಿಯಿಸ್ತವೆ. ಹೈಡ್ರೋಜನ್ ಬಿಡುಗಡೆ ಮಾಡ್ತಾವಲ್ಲ, ಪ್ರತಿಕ್ರಿಯಿಸಿ. ಆ್ಯಂಡ್ ದೆನ್ ನೆಕ್ಸ್ಟ್, ಲೋಹಗಳು ಸಾಮಾನ್ಯವಾಗಿ ಅನಿಲ ಸ್ಥಿತಿಯಲ್ಲಿ ಕಂಡುಬರ್ತವೆ. ಸಾಲಿಡ್ ಸ್ಥಿತಿಯಲ್ಲಿ ಕಂಡುಬರ್ತವೆ. ಸೊ ಈ ಮೂರು ರಾಂಗ್ ಆಗ್ತದೆ. ಸೊ ಇದಕ್ಕೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪುರುಷರ ಸಂತಾನಹರಣ ಶಸ್ತ್ರಚಿಕಿತ್ಸೆ ವ್ಯಾಕ್ಸೆಕ್ಟಮಿ ಯಾವ ಅಂಗದ ಮೇಲೆ ಪ್ರಮುಖವಾಗಿ ಪರಿಣಾಮ ಬೀರುತ್ತದೆ ಅಂತ ಕೊಟ್ಟಿದ್ದಾರೆ. ಸರ್, ನಾನು ಟೆಸ್ಟಿಸ್ ಮೇಲೆ, ಮತ್ತೆ ವಾಸ್ ಡಿಫರೆನ್ಸ್ ಮೇಲೆ, ಆ್ಯಂಡ್ ದೆನ್ ಪ್ರಾಸ್ಟೇಟ್ ಗ್ರಂಥಿ ಮೇಲೆ, ಆ್ಯಂಡ್ ದೆನ್ ಮೂತ್ರಕೋಶದ ಮೇಲೆ ಅಂತ ಕೊಟ್ಟಿದ್ದಾನೆ. ಈ ಒಂದು ವ್ಯಾಕ್ಸೆಕ್ಟಮಿ ಅಂತ ಮಾಡ್ತಾರೆ. ಈ ಪುರುಷರಿಗೆ ಮಾಡೋದು ವ್ಯಾಕ್ಸೆಕ್ಟಮಿ. ಆ್ಯಂಡ್ ದೆನ್ ಮಹಿಳೆಯರಿಗೆ ಮಾಡೋದು ಯಾವುದು? ಟ್ಯೂಬೆಕ್ಟಮಿ ಅಂತ ಹೇಳ್ತೀವಿ. ಸರಿನಾ? ಸೊ ಟ್ಯೂಬೆಕ್ಟಮಿ ಅಂತಂದರೆ ಆ ಒಂದು ಟ್ಯೂಬ್ಗಳನ್ನು ಕಟ್ ಮಾಡಿ ಅಲ್ಲಿ ಗಂಟು ಹಾಕ್ತಾರೆ ಅಂತ ಹೇಳಿದ್ದೆ ನಾನು ನಿಮಗೆ. ಸರಿನಾ? ಸೊ ಎರಡನ್ನೂ ಸಹ ಕೇಳ್ತಾನೆ. ಸೊ ಈ ಒಂದು ಪುರುಷರ ಸಂತಾನಹರಣ ಯಾವುದು ಅಂದರೆ ವ್ಯಾಕ್ಸೆಕ್ಟಮಿ. ಆ್ಯಂಡ್ ದೆನ್ ಈ ಒಂದು ಮಹಿಳೆಯರ ಸಂತಾನಹರಣ ಯಾವುದು ಅಂತಂದರೆ ಅದನ್ನು ನಾವು ಟ್ಯೂಬೆಕ್ಟಮಿ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಇಲ್ಲಿ ಯಾವುದು? ಸೊ ಇಲ್ಲಿ ಯಾವ ಒಂದು ಅಂಗದ ಮೇಲೆ ಪ್ರಮುಖವಾಗಿ ಪರಿಣಾಮ ಬೀರುತ್ತದೆ ಅಂದರೆ ವಾಸ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಸರ್, ಈ ಒಂದು ವ್ಯಾಸ್ ಡಿಫರೆನ್ಸ್ ಅನ್ನುವ ಒಂದು ಅಂಗದ ಮೇಲೆ ಇದು ಪರಿಣಾಮ ಬೀರುತ್ತದೆ. ಯಾವುದು? ವ್ಯಾಕ್ಸೆಕ್ಟಮಿ ಮೇಲೆ ಮಾಡಿರ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಇದು ಒಂದು ವಾಸ್ ಡಿಫರೆನ್ಸ್ ಅನ್ನು ಕತ್ತರಿಸುವ ಮೂಲಕ ಅಥವಾ ಕಟ್ಟುವ ಮೂಲಕ ಇದನ್ನು ಮುಚ್ಚಲಾಗ್ತದೆ. ಓಕೆ, ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾವಯವ ರೀತಿಯಲ್ಲಿ ಬೆಳೆಗಳಿಂದ ಕೀಟನಾಶಕಗಳನ್ನು ತೆಗೆದುಹಾಕಲು ಏನು ಮಾಡಲಾಗ್ತದೆ? ಸಾವಯವ ರೀತಿಯಲ್ಲಿ ಬೆಳೆಗಳಿಂದ ಕೀಟನಾಶಕಗಳನ್ನು, ಓಕೆ, ಮೀನ್ಸ್ ಈ ಕೀಟಗಳನ್ನು ತೆಗೆದುಹಾಕಲು ಏನು ಮಾಡಲಾಗ್ತದೆ? ಪರಾವಲಂಬಿ ಕೀಟಗಳನ್ನು ಬಳಸಿ, ಜೈವಿಕ ಕೀಟ ನಿಯಂತ್ರಣವನ್ನು ಬಳಸಿ, ಜೈವಿಕ ವಿಧಾನಗಳು ಬೆಳೆಗಳಿಂದ ಕೀಟಗಳನ್ನು ತೊಡೆದು ಹಾಕಲು. ಓಕೆ, ಇದು ಕೀಟನಾಶಕ ಅಲ್ಲ, ಕೀಟಗಳನ್ನು ತೊಡೆದು ಹಾಕಲು. ಆ್ಯಕ್ಚುಲಿ ನೈಸರ್ಗಿಕ ಶತ್ರುಗಳು, ಲೇಡಿ ಬಗ್ಗಳು ಮತ್ತು ಪರಾವಲಂಬಿ ಕಣಜಗಳು, ಜೈವಿಕ ಉತ್ಪನ್ನಗಳು ಆಧಾರಿತ ಜೈವಿಕ ಮತ್ತು ಬೆಳೆ ವೈವಿಧ್ಯೀಕರಣಗಳನ್ನು ಬಳಸಲಾಗ್ತದೆ. ಓಕೆ, ಸೊ ಅಲ್ಲಿ ನಿಮ್ಗೆ ಆಪ್ಷನ್ ಯಾವುದು ಸ್ವಲ್ಪ ಪಾಸಿಟಿವ್ ಇರುತ್ತಲ್ಲ, ಈ ಥರ ಕ್ವಶನ್ಗಳಲ್ಲಿ ಅದನ್ನು ನೀವು ಟಿಕ್ ಹಾಕಿ ಬಂದರೂ ಸಹ ಸಾಕಾಗುತ್ತೆ ನಿಮಗೆ. ಸರಿನಾ? ಸೊ ಅಲ್ಲಿ ಏನಿರುತ್ತಲ್ವ, ಇದು ಎಕ್ಸಾಕ್ಟಾಗಿ ಇದೇ ಆಪ್ಷನ್ ಅಲ್ಲಿ ಬರುತ್ತೆ ಅಂತಲ್ಲ. ಈ ಥರ ಕ್ವಶನ್ಗಳಿಗೆ ಆಪ್ಷನ್ ಚೇಂಜ್ ಆಗ್ತವೆ ಇದಕ್ಕೆ. ಓಕೆ, ಆಪ್ಷನ್ ಚೇಂಜ್ ಆಗಿ ನಿಮಗೆ ಅಲ್ಲಿ ಯಾವುದು ರೇಟೆಡ್ ಇರುತ್ತಲ್ವಾ, 3 ನೆಗೆಟಿವ್ ಇರುತ್ತೆ, 1 ಪಾಸಿಟಿವ್ ಇರುತ್ತೆ, ಅದನ್ನು ಟಿಕ್ ಆಗಿ ಬರಬೇಕು ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೂತ್ರಜನಕಾಂಗದ ಗ್ರಂಥಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಮೂತ್ರಜನಕಾಂಗ ಗ್ರಂಥಿಯ ಬಗ್ಗೆ
ಅಡ್ರಿನಾಲಿನ್ ಗ್ರಂಥಿ ಅಂತ ಹೇಳ್ತೀವಿ ಇದಕ್ಕೆ, ಸರಿನಾ. ಸೊ ಈ ಒಂದು ಎಫಿನೆಫ್ರಿನ್ ಗ್ರಂಥಿ ಅಂತ ಹೇಳ್ತೀವಿ. ಏನೇನು ಮಾಡುತ್ತೆ ಅದು? ರಕ್ತ ಪರಿಚಲನೆಯ ವೇಗವನ್ನು ಹೆಚ್ಚಿಸುತ್ತದೆ. ಹೌದು, ನಾವೇನಾದ್ರು ಮುಂದೆ ಹಾವು ನೋಡಿದಾಗ ಅದೊಂದು ಅಡ್ರಿನಾಲಿನ್ ಗ್ರಂಥಿ ಏನಿದೆ ಅಲ್ವಾ, ಅದು ಹಾರ್ಮೋನ್ ಬಿಡುಗಡೆ ಮಾಡಿದ್ರೆ ನಮಗೆ ಈ ಒಂದು ರಕ್ತ ಪರಿಚಲನೆಯ ವೇಗವನ್ನು ಹೆಚ್ಚಿಸ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಾಳಗಳನ್ನು ಬಲಪಡಿಸುತ್ತದೆ. ಆ್ಯಂಡ್ ದೆನ್ ಜೀರ್ಣಕಾರಿ ಕಿಣ್ವಗಳನ್ನು ಉತ್ಪಾದಿಸುತ್ತದೆ. ಈ ಒಂದು ಗರ್ಭಪಾತದಲ್ಲಿ ಇದು ಕೆಲಸ ಮಾಡುವುದಿಲ್ಲ. ಯಾವುದು? ಈ ಒಂದು ಮೂತ್ರ ಜನಕಾಂಗದ ಗ್ರಂಥಿ ಅಂತ ಹೇಳ್ತೀವಿ, ಈ ಒಂದು ಎಫಿನೆಫ್ರಿನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಫೈಟ್ ಹಾರ್ಮೋನ್ ಅಂತ ಸಹ ಕರಿತೀವಿ. ಯಾವುದನ್ನ? ಇದೇ ಒಂದು ಅಡ್ರಿನಾಲಿನ್ ಗ್ರಂಥಿಯನ್ನು. ಓಕೆ, ಇದನ್ನು ಕೇಳ್ಬೋದು ನಿಮಗೆ. ಸೊ ಇದು ಯಾವ ಒಂದು ಗ್ರಂಥಿ ಟೊಪ್ಪಿಗೆ ಆಕಾರದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಸೊ ಅವಾಗ ನಾವು ಹೇಳಬೇಕಾಗುತ್ತೆ ಇದೇ ಒಂದು ಅಡ್ರಿನಾಲಿನ್ ಗ್ರಂಥಿ ಏನಿದೆ ಅಲ್ವಾ, ಕಿಡ್ನಿಯ ಮೇಲೆ ಟೊಪ್ಪಿಗೆ ಆಕಾರದಲ್ಲಿ ಕಂಡುಬರ್ತಕ್ಕಂಥ ಒಂದು ಗ್ರಂಥಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಹಲ್ಗಾಮ್ ದಾಳಿಯ ನಂತರ ಭಾರತವು ಯಾವ ಕಾರ್ಯಾಚರಣೆಯನ್ನು ನಡೆಸಿತು ಅಂತ ಕೇಳಿದಾನೆ. ಸರ್ನ ಈ ಒಂದು ಏಪ್ರಿಲ್ 22 ಅಲ್ವಾ, ಏಪ್ರಿಲ್ 23ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದು 26 ನಾಗರಿಕರು ಸಾವನ್ನಪ್ಪಿದರು. ಅದರಲ್ಲಿ ಒಬ್ಬರು ನೇಪಾಳಿಗರ ಆಗಿದ್ದರು. ಆ್ಯಂಡ್ ದೆನ್ ಈ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತವು ಪಾಕಿಸ್ತಾನದಲ್ಲಿರುವ ಈ ತಪ್ಪಿಸತ್ತ ಭಯೋತ್ಪಾದಕ ನೆಲೆಗಳನ್ನು ನಾಶ ಮಾಡಲು ಆಪರೇಷನ್ ಸಿಂಧೂರನ್ನು ಪ್ರಾರಂಭಿಸಿತು. ಯಾವಾಗ? ಮೇ 7ನೇ ತಾರೀಕಿನಂದು ಇದನ್ನು ಪ್ರಾರಂಭ ಮಾಡ್ತಾರೆ. ಓಕೆ, ಸೊ ಅದನ್ನು ಸಹ ಗೊತ್ತಿರಲಿ, ಆಪರೇಷನ್ ಸಿಂಧೂರ ಇದು ಎಲ್ಲರಿಗೂ ಸಹ ಗೊತ್ತಿದ್ದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಯುಕ್ತಗಳನ್ನು ಇಂಧನವಾಗಿ ಬಳಸಬಹುದು ಅಂತ ಕೊಟ್ಟಿದ್ದಾನೆ. ಯಾವುದನ್ನು ನಾವು ಇಂಧನವಾಗಿ ಬಳಸಬಹುದು ರೀ? ಎಥೆನಾಲ್. ಇವಾಗಲೇ ಬಳಸ್ತಾ ಇಲ್ವಾ E20 ಅಂತ. ಓಕೆ, ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇದು, ಓಪನ್ ಸ್ಕ್ಯಾಮ್. ಸರ್ಕಾರ ಮಾಡ್ತಾ ಇರತಕ್ಕಂತಹ ಒಂದು ಓಪನ್ ಸ್ಕ್ಯಾಮ್ ಅದು ಅಂದರೆ E20 ಸ್ಕ್ಯಾಮ್. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದ್ದೀನಿ ಅದನ್ನು. ಓಕೆ ಸರ್, ಸ್ಟೇಟ್ ಗೌರ್ಮೆಂಟ್ ಮೇಲೆ ನಿಮ್ಗೆ ಏನು ಒಲವು? ಏನೂ ಒಲವಿಲ್ಲ ಸರ್. ಇವರು ಸಹ ರಾಜ್ಯವನ್ನು ಹಾಳು ಮಾಡ್ತಾನೆ ಇದ್ದಾರೆ, ಅವರು ದೇಶವನ್ನು ಸಹ ಹಾಳು ಮಾಡ್ತಾರೆ. ಎಲ್ಲರೂ ರಾಜಕಾರಣಿಗಳು ಅಂದರೆ ಅವರೆಲ್ಲರೂ ಸಹ ಒಂದೇ ಬುಟ್ಟಿಯಲ್ಲಿ ಇರ್ತಕ್ಕಂಥ ಹಣ್ಣುಗಳು ಅಷ್ಟೇ. ಓಕೆ, ಇದನ್ನು ಗೊತ್ತಿರಲಿ ನಿಮಗೆ. ಈ E20 ಏನಿದೆಯಲ್ಲ, E20 ಬಗ್ಗೆ ನಿಮ್ಗೆ ಹೇಳಬೇಕು. E20 ಬೆಳೆಸ್ರಿ. ಆ್ಯಂಡ್ ದೆನ್ ದ ಪೆಟ್ರೋಲಲ್ಲಿ ಹೇಗೆ ಅಂತಂದರೆ 20% ನಾನು 80% ನಾನು ಪ್ಯೂರ್ ಪೆಟ್ರೋಲ್ ಹಾಕಿದರೆ 20% ಅದರಲ್ಲಿ ನಾನು ಎಥೆನಾಲ್ ಹಾಕಿ ನಿಮಗೆ ಇನ್ನು ಮುಂದೆ ಮಾರಾಟ ಮಾಡ್ತೀರಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಈ ಒಂದು ವಾತಾವರಣವನ್ನು ನಾವು ಗ್ರೀನ್ ಹೈಡ್ರೋಜನ್ ಗ್ಯಾಸ್ಗಳಿಂದ ಮೀನ್ಸ್ ಒಂದು ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ನಾವು ಬಿಡುಗಡೆ ಮಾಡೋದು ತಡಿಬಹುದು. ಆ್ಯಂಡ್ ದೆನ್ ಈ ಒಂದು ವಾತಾವರಣ ನಾವು ರಕ್ಷಣೆ ಮಾಡ್ಬೋದು. ಹಾಗೆ ಹೀಗೆ ಅಂತ ಹೇಳಿ ಒಂದು E20ನ ಪ್ರಾರಂಭ ಮಾಡಿ ಆ್ಯಂಡ್ ದೆನ್ ಫುಲ್ ಫೋಕಸ್ ಕೊಟ್ಟರು ಇದಕ್ಕೆ ಅಲ್ವಾ. ಇವಾಗ ಫುಲ್ ಎಲ್ಲ ಕಡೆ ನೋಡಿದ್ರು ಸಹ ನಿಮಗೆ E20 ಅಂತ ಬರೆದಿರ್ತದೆ. ಪೆಟ್ರೋಲ್ ಪಂಪಿಗೆ ಹೋಗಿ ಒಂದು ಸರಿ. ಓಕೆ, ಸೊ ಅಲ್ಲಿ ಹೋಗಿ ನೀವು ನೋಡಿ E20 ಅಂತ ಬರೆದಿರ್ತಾರೆ, ಕೆಳಗಡೆ ಸ್ಟಿಕ್ಕರ್ ಹಾಕಿರ್ತಾರೆ. ಸೊ E20 ಆ್ಯಂಡ್ ಇವಾಗ ನಮ್ಮ ಪ್ರಸ್ತುತ ರಸ್ತೆ ಸಾರಿಗೆ ಸಚಿವರಲ್ವಾ, ನಿತಿನ್ ಗಡ್ಕರಿ ಅಲ್ವಾ, ಎಕ್ಸಾಕ್ಟ್ ಗಡ್ಕರಿನೇ. ಓಕೆ, ಆ ಗಡ್ಕರಿದೇ ಈ ಒಂದು ಎಥೆನಾಲ್ ಫ್ಯಾಕ್ಟ್ರಿಗಳಿದ್ದಾವೆ. ಎಲ್ಲಿಂದ ಬಂತು? ಯಾಕೆ ಆತನೇ ಇದ್ರೇನೋ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡ್ದ? ಒಬ್ರಿಗಾದ್ರೂ ಬರಬೇಕಲ್ವಾ ಮೈಂಡಲ್ಲಿ, ಡಿಬೇಟ್ ಆಗಬೇಕಲ್ವಾ ಇದನ್ನು. ವಿರೋಧ ಪಕ್ಷದವರು ಸಹ ಇದನ್ನ ಬಗ್ಗೆ ಮಾತಾಡ್ತಿಲ್ಲ ಅಂದರೆ ಅವ್ರಿಗೆ ಎಷ್ಟು ದುಡ್ಡು ಹೋಗಿದೆ. ಆ್ಯಂಡ್ ದೆನ್ ಇವರು ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಇವರಿಗೂ ಸಹ ಇದೆಲ್ಲರಿಗೂ ಸಹ ಪರ್ಮಿಷನ್ ಕೊಟ್ಟಿದೆ ಅಂದರೆ ಇವ್ರಿಗೆ ಎಷ್ಟು ದುಡ್ಡು ಹೋಗಿರುತ್ತೆ. ಓಕೆ, ಸೊ ಇಲ್ಲಿ ಯಾವ ರಾಜಕೀಯ ಪಕ್ಷದವರು ಸಹ ಯಾರಿಗೂ ಒಳ್ಳೇದು ಮಾಡ್ತಿಲ್ಲ. ಓಕೆ, ಫಸ್ಟ್ ಇದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ದ ಅನ್ಎಂಪ್ಲಾಯ್ಮೆಂಟ್ ಇರೋಕ್ಕೆ ರೀಸನ್ಗಳೇ ಈ ರಾಜಕೀಯ ಹೊಲಸು ಪಕ್ಷಗಳು ಎಲ್ಲವೂ ಸಹ. ಓಕೆ, ಸೊ ರಾಜಕೀಯ ಅಂತಂದ್ರೆ ಒಬ್ಬ ವ್ಯಕ್ತಿ ಹೇಳಿದ್ದಾರೆ, ಒಬ್ಬರು ಫೇಮಸ್ ವ್ಯಕ್ತಿ ಏನಂತ ಹೇಳಿದ್ದಾರೆ ಅಂದರೆ ಸ್ಕೌಂಡ್ರಲ್ಸ್ಗಳ ಒಂದು ಲಾಸ್ಟ್ ರೆಸಾರ್ಟೇ ಈ ಒಂದು ರಾಜಕೀಯ ಪೊಲಿಟಿಕ್ಸ್ ಅಂತ ಹೇಳಿದ್ದಾರೆ. ಸರಿನಾ. ಸೊ ಆ ರೀತಿ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ನೆಕ್ಸ್ಟ್ ಟೈಮ್ ವೋಟ್ ಹಾಕುವಾಗ. ಸರಿನಾ. ಸೊ ಯಾವನು ಒಳ್ಳೆಯವನಿದ್ದಾನೆ, ಇಲ್ಲಾಂದರೆ ನೋಟ್ ಹಾಕಿ ಬಂದುಬಿಡಿ. ಓಕೆ, ಸೊ ಅದನ್ನಾದರೂ ಒಳ್ಳೆಯದಿದೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೀನ್ಸ್ ಈ ಒಂದು ಸೊಸೈಟಿ ಚೇಂಜ್ ಆಗಬೇಕಾಗಿದೆ. ಬೆಳೆಯುತ್ತಿರುವ ದೇಶ ಡೆವಲಪಿಂಗ್ ನೇಷನ್ ಎಲ್ಲಿವರೆಗೂ ಕೇಳ್ತಾ ಇರೋದು. ಡೆವಲಪ್ಡ್ ನೇಷನ್ ಅಂತ ಒಂದು ಸರಿ ಆದರೂ ಕೇಳಿಸೋದು ಬೇಡವಾ ಅದಕ್ಕೆ. ಓಕೆ, ಸೊ ಬದಲಾವಣೆ ನಮ್ಮಿಂದಲೇ ಆಗಲಿ. ಸೊ ಇದು ಯಾವುದು ಅಂತಂದರೆ ಇದಕ್ಕೆ ನಾವು ಸರಿಯಾದ ಉತ್ತರ ಯಾವುದು ಅಂದರೆ ಎಥೆನಾಲ್ ಅಂತ ಹೇಳ್ತೀವಿ. ಸರ್, ಈ ಒಂದು ಎಥೆನಾಲ್ನ ಬಳಸ್ತಾ ಇದ್ದಾರೆ. ಸರ್, ಎಥೆನಾಲ್ ಬಳಸೋದು ಒಳ್ಳೆಯದಲ್ಲ. ಹೌದು, ಎಥೆನಾಲ್ ಬಳಸೋದು ಒಳ್ಳೆಯದು. ಬಟ್ ಇವಾಗ 100 ರೂಪಾಯಿ ನಾನು ಈ ಒಂದು 100% ಪ್ಯೂರ್ ಪೆಟ್ರೋಲ್ಗೆ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಂದರೆ ಈ ಒಂದು E20ಗೆ ನಾನು ಎಷ್ಟು ಕೊಡಬೇಕು ರೀ? 80 ರೂಪಾಯಿ ಕೊಡಬೇಕು. ಇಲ್ಲಾಂತಂದರೆ ಓಕೆ, ಒಂದು 2 ರೂಪಾಯಿ ಇದಕ್ಕೆ ಈ ಎಥೆನಾಲ್ಗೆ ತೊಗೊಳ್ಳಿ, 82 ರೂಪಾಯಿ ನಾನು ಕೊಡಬೇಕು. ಬಟ್ ನೋಡಿದ್ರೆ ಈ ಪ್ಯೂರ್ ಪೆಟ್ರೋಲ್ಗೂ ಸಹ 100 ರೂಪಾಯಿ ಅಂತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು E20 ಪೆಟ್ರೋಲ್ಗೂ ಸಹ 100 ರೂಪಾಯಿ ಅಂತೆ. ಹೇಗೆ ಇದು ನ್ಯಾಯ? ಜನರ ಜೇಬಿಗೆ ಕತ್ರಿ ಅಲ್ಲ, ಇವರು ದೊಡ್ಡದು ಚಾಕುನೇ ಹಾಕ್ತಿದ್ದಾರೆ. ಓಕೆ, ಸ್ವಲ್ಪ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏಕರೂಪದ ದ್ರಾವಣದ ಮುಖ್ಯ ಲಕ್ಷಣವೇನು ಅಂತ ಕೇಳಿದರೆ ಸರ್ನ ಹೋಮೋಜಿನಿಯಸ್ ಅಲ್ವಾ. ಏಕರೂಪದ ದ್ರಾವಣದ ಮುಖ್ಯ ಲಕ್ಷಣವೇನು? ಏನು ಅದರಲ್ಲಿ ಘಟಕಗಳು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಆ್ಯಂಡ್ ದೆನ್ ಅದರ ಸಂಯೋಜನೆ ಎಲ್ಲೆಡೆ ಏಕರೂಪವಾಗಿರುತ್ತದೆ. ಹೌದು, ಏಕರೂಪವಾಗಿರುತ್ತದೆ ಅಂತಲೇ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸರ್ನ. ಸೊ ಅದು ಏನಾದರೂ ಕಾಣಿಸ್ತಿತ್ತು ಅಂತಂದರೆ, ಗೋಚರವಾಗ್ತಿತ್ತು ಅಂತಂದರೆ ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸರ್ನ, ಎರಡು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಕನ್ನಡದಲ್ಲಿ, ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಾನ್ಕ್ಲೇವ್ ಲೆನ್ಸ್ನಿಂದ ಉಂಟಾಗುವ ಚಿತ್ರ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ವರ್ಚುವಲ್ ನೆಟ್ಟಗೆ ಮತ್ತು ಕಡಿಮೆಯಾದ ಅಂತ ಹೇಳ್ತೀವಿ. ಸರ್, ಈ ಒಂದು ಕಾನ್ಕ್ಲೇವ್ ಲೆನ್ಸ್ನಿಂದ ಉಂಟಾಗ್ತಕ್ಕಂಥ ಒಂದು ಚಿತ್ರ ಯಾವುದು ಅಂದರೆ ವರ್ಚುವಲ್ ನೆಟ್ಟಗೆ ಮತ್ತು ಕಡಿಮೆಯಾದದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ಗುಣವಲ್ಲ ಅಂತ ಕೊಟ್ಟಿದ್ದಾನೆ. ಸರ್, ಈ ಒಂದು ಇಂಗಾಲದ ಗುಣ ಯಾವುದು ಇದೆ? ಸೊ ಇಲ್ಲಿ ಇಂಗಾಲದ ಗುಣಗಳು ಯಾವುದೇ ಇದಾವಲ್ವ, ಒಂದು ಟೆಟ್ರಾವೆಲೆನ್ಸ್ ಆ್ಯಂಡ್ ದೆನ್ ಒಂದು ಕ್ಯಾಟನೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ನೋಡ್ಕೊಳ್ಳಿ. ಸೊ ಇದನ್ನು ನೀವೇ ಓದ್ಕೊಳ್ಳಿ ಇದನ್ನು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ,
ನೆಕ್ಸ್ಟ್ ಪ್ರಶ್ನೆ ಆಯ್ತಿದ್ದು ಇವಾಗ. ಸೊ ಇದಾಗಿತ್ತು ಇಲ್ಲಿವರೆಗೆ RRB D ಗ್ರೂಪ್ ಡಿಸೆಂಬರ್ 2 ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನು ಮುಂದೆ ಪ್ರತಿದಿನ ನಾವು ಡೈಲಿ ಕರೆಂಟ್ ಅಫೇರ್ಸ್ನ ಮಾಡಬೇಕು ಅಂತಾನೆ ಪ್ಲಾನ್ ಮಾಡಿ ಹೇಳ್ತೇನೆ. ಇವತ್ತು ಫಸ್ಟ್ ಕ್ಲಾಸನ್ನು ಸಹ ಮಾಡಿದ್ವಿ, ಸರಿನಾ. ಸೊ ಇದು ವಿದ್ಯಾರ್ಥಿಗಳ ಕೋರಿಕೆಯೂ ಆಗಿರೋದ್ರಿಂದ ಮಾಡ್ತಾ ಇದ್ದೀವಿ. ಯಾರು ಇನ್ನೂ ಸಹ ಆ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇಲಿಸ್ಟಲ್ಲಿ ಇದೆ, ಅಲ್ಲಿ ಚೆಕ್ ಮಾಡ್ಕೊಂಡು ನೀವು ನೋಡ್ಬೋದು ಅಂತ ಹೇಳ್ತಾ, ಆ್ಯಂಡ್ ದೆನ್ ಡೈಲಿ ನಿಮಗೆ 15 ನಿಮಿಷದಲ್ಲಿ ಮಿನಿಮಮ್ 25ರಿಂದ 30 ಪ್ರಶ್ನೆಗಳನ್ನು ತಲುಪಿಸ್ತಕ್ಕಂತಹ ಒಂದು ಕೆಲಸವನ್ನು ನಾವು ಇನ್ನು ಮುಂದೆ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.